ಬಹುಶಃ ನಾನು ಇದರಲ್ಲಿ ಮಕ್ಕಳ ಜೊತೆ ಮಕ್ಕಳಾಗ್ಬಿಟ್ಟಿದ್ದೀನಿ ಇಬ್ಬರು. ನನಗೆ ಒಂದು ಕ್ಯೂರಿಯಾಸಿಟಿ, ಯಾಕಂದರೆ ಚಿಕ್ಕವರೆಲ್ಲ ಕೋಣರಲ್ಲ ಅಂತ ಹೇಳಬೇಕಾದ್ರೆ ದೊಡ್ಡವರೆಲ್ಲ ಜಾಣರಲ್ಲ ತಾನೆ, ಆಟೋಮೆಟಿಕ್ ಇದು. ಯಾವಾಗ ಚಿಕ್ಕವರೆಲ್ಲ ಕೋಣರಲ್ಲ ಅಂದರೆ ಇಂಡೈರೆಕ್ಟಾಗಿ ನೀವು ಹೇಳ್ತಾ ಇರೋದು ದೊಡ್ಡವರೆಲ್ಲ ನೀವೆಲ್ಲ ಜಾಣರಲ್ಲ, ನೀವು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರೋ ಕೆಲಸ ಸರಿ ಇಲ್ಲ, ಈಗ ನಾವೊಂದು ಬದಲಾವಣೆಯ ಪರವಾಗಿ ಕೊಡ್ತೀನಿ ಅಂತ ಹೇಳ್ತಾ ನನ್ನ ಬಲಭಾಗದಲ್ಲಿ ಕುಳಿತಿರುವಂಥ ಈ ಚಾಣಾಕ್ಷ ಅಲ್ಲ ಋಷಿಕೇಶ್ ಒಂದು ಸಿನಿಮಾವನ್ನು ಕಟ್ಕೊಡೋದು ಹೇಗೆ ಅಂತ ಹೇಳಿದಾಗ ನನಗೆ ಪ್ರಕಾಶ್ ಸರ್ ಈ ಥರ ಒಂದು ಪಾತ್ರ ಇದೆ ನೀವು ಮಾಡಬೇಕು ಅಂತ ಹೇಳಿದಾಗ ಜೊತೆಗೆ ನಿಮ್ಮ ಜೊತೆಗೆ ರಮೇಶ್ ಭಟ್ ಬೇರೆ ಇದ್ದಾರೆ ಅಂದರು. ಬಹುಶಃ ನಮ್ಮಿಬ್ಬರ ಕಾಂಬಿನೇಷನ್ನು ನನಗೆ ಯಾವಾಗಲೂ ಗೊತ್ತು. ರಮೇಶ್ ಭಟ್ ಇದ್ದಾಗ ಆ ಕಾಂಬಿನೇಷನ್ ಏನಾಗುತ್ತೆ, ಅವರು ಹೇಗೆ ಅದನ್ನು ಕ್ರಿಯೇಟ್ ಮಾಡ್ತಾರೆ ಅಂದರೆ ಬೇಸಿಕಲಿ ನಾವು ಥಿಯೇಟ್ರಿಂದ ಬಂದವರು. ನಮಗೆ ನಮ್ಮ ಪಾತ್ರ ಚೆನ್ನಾಗಿ ಬರಬೇಕು ಅಂದರೆ ಪಕ್ಕದ ಪಾತ್ರನೂ ಚೆನ್ನಾಗಿರಬೇಕು, ಅದೇ ಥರ ಕಥೆನೂ ಚೆನ್ನಾಗಿ ಹಂಗೆ ಮೂವ್ ಆಗಬೇಕು. ಬಹುಶಃ ಇವತ್ತು ಈ ಒಂದು ಮಕ್ಕಳ ಸಿನಿಮಾ ಮಾಡೋದಿದೆಯಲ್ಲ, ನೀವು ಬ್ಲಾಕ್ ಬಸ್ಟರ್ ಏನು ಬೇಕಾದರೂ ಮಾಡಿಬಿಡ್ಬೋದು, ಮಕ್ಕಳ ಸಿನಿಮಾ ಮಾಡೋದು ಬಹಳ ಕಷ್ಟ. ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು 7-8 ಜನ ಎಲ್ಲ ನಿರ್ಮಾಪಕರು ಸೇರಿ ಒಗ್ಗಟ್ಟಾಗಿ ಈ ಸಿನಿಮಾವನ್ನು ಕಟ್ಕೊಟ್ಟಿದ್ದಾರೆ. ಅದು ಕನ್ನಡದ ಹಿರಿಮೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕನ್ನಡಕ್ಕೆ ಹಿರಿಮೆ, ನಮ್ಮ ಕನ್ನಡದ ಜನ, ಕನ್ನಡದ ಮನಸ್ಸುಗಳು ಅವರು ಸೆಲೆಕ್ಟ್ ಮಾಡಿದವರು ತಮಿಳುನಾಡಿಂದ ಅಲ್ಲಿ ಕೆಲಸ ಮಾಡಿದವರು, ಅವ್ರಿಗೆ ಕನ್ನಡದಲ್ಲಿ ಮಾಡಬೇಕು ಅಂತ ಒಂದು ಹೆಮ್ಮೆ ಬಂತು. ನನಗೆ ಬಹಳ ಖುಷಿಯಾಗಿದ್ದೇನಪ್ಪ ಅಂತಂದರೆ ಪರಿಸರ. ಈ ಒಂದು ಸಿನಿಮಾಗೆ ಏನು ನಮ್ಮ ಶಿವಮೊಗ್ಗ ಮತ್ತು ಶಿರಸಿ ಭಾಗವನ್ನು ಮಲ್ನಾಡನ್ನು ತೋರಿಸಿದ್ದಾರೆ. ಬಹುಶಃ ನನಗೆ ಆ ಡ್ರೋನ್ ಶಾಟ್ಸ್ ಎಲ್ಲ ತೋರಿಸ್ತಾ ಇರಬೇಕಾದ್ರೆ ನನಗೆ ಪರಿಸರ ಇನ್ನೂ ಹಾಗೆ ಉಳ್ಕೊಂಡಿದೆಯಲ್ಲಪ್ಪ. ಬೆಂಗಳೂರಿನಲ್ಲಿ ನಾವು ಇವತ್ತು ಯಾವುದೇ ಜಾಗ ನೋಡಿದ್ರು ಎಲ್ಲರ ಮನೆಯಲ್ಲೂ ಮುಂದೆ ಮೊದಲ ತೆಂಗಿನ ಮರ ಕಾಣಿಸೋದು ಅಥವಾ ಒಂದು ಸಂಪಿಗೆ ಮರ ಕಾಣಿಸೋದು. ಇವಾಗ ನಮಗೆಲ್ಲ ಕಾಣಿಸೋದು ವಾಟರ್ ಟ್ಯಾಂಕ್ಸ್ ಅಷ್ಟೇ. ನೀವೆಲ್ಲೇ ಹೋಗಿ ವಾಟರ್ ಟ್ಯಾಂಕೇ ಕಾಣೋದು. ಬಹುಶಃ ನೀವು ಹೊಸೂರ್ಗೆ ಹೋಗಬೇಕಾದ್ರೂ ಅಷ್ಟೇ, ನೀವು ಹೊಸಕೋಟೆಗೆ ಹೋಗಬೇಕಾದ್ರೂ ಅಷ್ಟೇ, ಕನಕಪುರಕ್ಕೆ ಹೋಗಬೇಕಾದ್ರೂ ಅಷ್ಟೇ, ಬಿಡದಿಗೆ ಹೋಗಬೇಕಾದ್ರೂ ಅಷ್ಟೇ, ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಹೋಗಬೇಕಾದ್ರೆ ಬರೀ ಏನು ಕಸ. ಅದ್ರ ಜೊತೆಗೆ ನಮ್ಮಲ್ಲಿ ಮೊದಲೆಲ್ಲ ಒಂದು ಮನೆ ಕಟ್ಟಿರ್ಬೇಕಾದ್ರೆ ಮನೆ ಬಂದು ಒಂದು ಬಳ್ಳಿ ಅಂದರೆ ಮಲ್ಲಿಗೆ ಬಳ್ಳಿದು ಹಾಕಿರೋರು, ಅಟ್ಲೀಸ್ಟ್ ಒಂದು ತುಳಸಿ ಕಟ್ಟೆ ಇರೋದು, ಇನ್ನೇನಾದರೂ ಒಂದು ಪಕ್ಕದಲ್ಲಿ ಇರೋದು. ನಮಗಿವತ್ತು ಆ ತುಳಸಿ ಕಟ್ಟೆ ಜಾಗ ಸಿಕ್ಕಿದ್ರೆ ಒಂದು ATM ಮೆಷಿನ್ ಹಾಕ್ಬಿಡ್ತೀವಿ. ದುಡ್ಡು ಬರಬೇಕು, ದುಡ್ಡು ದುಡ್ಡು ಸರ್, ದುಡ್ಡು ದುಡ್ಡು ದುಡ್ಡು. ನಾನು ಹೇಳ್ತೀನಿ ಕರೆಕ್ಟು, ದುಡ್ಡು ಬ್ಲಡ್ಡು ಸರ್ಕ್ಯುಲೇಟ್ ಆಗ್ತಾ ಇರಬೇಕು, ನಿಂತ್ಕೊಂಡ್ರೆ ಕ್ಲಾಟ್ ಆಗಿಬಿಡುತ್ತೆ. ಹಾಗಾಗಿ ಇವರು ದುಡ್ಡನ್ನು ಹೆಚ್ಚಿಗೆ ಬೇಕು, ಜೊತೆಗೆ ಪರಿಸರನ ಉಳಿಸಬೇಕು ಅಂತ ಹೇಳಿ ಅತ್ಯಂತ ಅದ್ಭುತವಾಗಿ 2046 ಹೆಂಗಿರುತ್ತೆ ಅಂದರೆ, ಇವತ್ತು ಹೇಳಿದ್ರು ಗ್ಲೋಬಲ್ ವಾರ್ಮಿಂಗ್ ಅಂತ. ಬಹುಶಃ ಇವತ್ತು ನೋಡಬೇಕು, ಈ ಟೆಂಪ್ರೇಚರೇ ನಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ನಮ್ಮ ಜ್ಞಾನೇಂದ್ರ ಅವಾಗಿಂದ ಶೆಕೆಯಿಂದ ಇನ್ಮೇಲೆ ನಾವು AC ಪಕ್ಕದಲ್ಲೇ ಇಟ್ಕೋಬೇಕಾಗತ್ತೆ. ಆ ಥರ ಒಂದು ಸಂದರ್ಭದಲ್ಲಿ ಇವರು ಚಿಕ್ಕವರಲ್ಲ ಕೋಣರಲ್ಲ ಅಂತ ಹೇಳಿ, ನನಗೆ ಚಿಕ್ಕವರಲ್ಲ ಕೋಣರಲ್ಲ ದೊಡ್ಡವರಲ್ಲ ಜಾಣರಲ್ಲ. ನನಗೆ ತುಂಬ ಖುಷಿ ಕೊಟ್ಟಿದ್ದು ಆ ಸಿನಿಮಾದ ಒಂದು ಏನು ಇದಿದೆ ಟೆಂಪ್ರೇಚರ್ ಆಫ್ ಫಿಲ್ಮ್ ಅಂತ ನೀವು ನೋಡ್ಬೋದು. ನೀವು ಸಿನಿಮಾ ನೋಡ್ತಾ ಇದ್ದಾಗ ಆ ಒಂದು ಸೀನ್ನ ಕಟ್ಕೊಟ್ಟಿದ್ದಾರೆ. ನಮಗೆ ಆ ಸೀನ್ನ ನೋಡ್ತಾ ಇದ್ದಾಗ ಮೈ ಮರೆತು ಬಿಡ್ತೀವಿ. ನನಗೆ ಇವರು ಸಿನಿಮಾದ ಟೋಟಲ್ ಕತೆ ಹೇಳಬೇಕಾದ್ರೆ ಮುಂದೆ 2046 ಹಿಂಗೆ ಬರುತ್ತೆ ಅದೆಲ್ಲ ಏನು ಹೇಳಲಿಲ್ಲ, ನಮ್ಗೆ ಯಾರಿಗೂ ಹೇಳಿಲ್ಲ. ನನಗೆ ಅನಿತಾ ಭಟ್ ಬಂದಿರೋದು ಆಮೇಲೆ ಗೊತ್ತಾಯಿತು, ಇದೊಂದು ಈ ಥರನೂ ಕತೆ ಹೇಳ್ಬೋದಾ ಅಂತ. ಅದಕ್ಕೆ ನಾನು ಹೇಳಿದೆ, ನಾವು ಕಲ್ತಿದ್ದಕ್ಕಿಂತ ಹೆಚ್ಚು ಹೌ ಟು ಅನ್ಲರ್ನ್ ಅವರ್ ಇದಂತ ಬಿಡಬೇಕು ನಾವೆಲ್ಲ. ಅದಕ್ಕೆ ಶ್ರೇಷ್ಠತೆಯ ಸೊಕ್ಕು ಅಂತ ನಾನು ಹಿಂದೆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದೆ. ನಮಗೆ ಅಹಂಕಾರ ಜಾಸ್ತಿ. ಎಲ್ಲ ರಮೇಶ್ ಭಟ್ ಹೇಳಿದ್ರಲ್ಲ, ನಮಗೆಲ್ಲ ಗೊತ್ತು ಅಂತ. ನಮಗೇನೇನೋ ಗೊತ್ತೇ ಇಲ್ಲ ಕೆಲವೆಲ್ಲ. ಆ ರೀತಿ ನಮ್ಮಿಬ್ಬರನ್ನು ಹಾಕಿ ನಮಗೆ ವಿಶೇಷವಾಗಿ ಎಲ್ಲವನ್ನೂ ಗೊತ್ತುಪಡಿಸಿದವರು ಈ ಮಹಾನ್ ಪ್ರಕಾಶ್ ಹಾಗೂ ಋಷಿಕೇಶ್. ಪ್ರಕಾಶ್ ಅವರು ಭಾಳ ಮೆತ್ತಗೆ ಮಾತಾಡ್ತಾರೆ. ಅದೇನು ಬೇಕು ಅನ್ನೋದನ್ನು ಸೂಕ್ಷ್ಮವಾಗಿ ತಿಳಿಸ್ತಾರೆ.
ಅದೆಲ್ಲ ನಾನು ಏನು ಯೋಚನೆ ಮಾಡಿದೆ ಅಂದರೆ ಅಂತ ಒಂದು ಸಣ್ಣ ಪೀಟಿಗೆ ಹಾಕಿ ಒಂದು ಪ್ರಿಲೂಡ್ ಇರಬೇಕಲ್ಲ, ಅದಾದಮೇಲೆ ಅದನ್ನು ಬಿಡ್ತಾರೆ. ಹಾಗೆ ಕೆಲಸ ತೆಗ್ದಿದ್ದಾರೆ ನಮ್ಮ ಹತ್ರ. ಅಂದರೆ ಭಾಳ ಮೆತ್ತಿಗೆ ಇದು 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 ಹೇಳಿ ಹೇಳಿ ಅಲ್ಲ ಸರ್, ಅದು ನೀವು ಹೇಳಿದ್ದು ತುಂಬ ಥ್ಯಾಂಕ್ಸ್. ಆದರೆ ಇದು ನಾವು ವ್ಯಾಲ್ಯೂಸ್ನ ಈ ಥರ ಹೇಳೋದಕ್ಕೆ ಅದಕ್ಕೆ ಇಷ್ಟೊತ್ತು ಯಾಕೆ ಬೀಳ್ತೀರಾ? ನಾನು ಹೇಳಿದ್ದು ಸರಿ ಇಲ್ಲ ಅಂದರೆ ಮುಗ್ದೋಯ್ತಲ್ಲ, ಅದನ್ನೇ ಹೇಳ್ತೀನಿ. ಇಲ್ಲ ಇಲ್ಲ, ನೀವು ಹೇಳಿದ್ದು ಸರಿ ಇದೆ, ನನ್ನ ಐಡಿಯಾ ಅದು ಅಂತ. ಹಂಗೆ ಅಂದರೆ ಅಷ್ಟು ಮೆತ್ತಿಗೆ ಮಕ್ಕಳು ಸಿನಿಮಾ ಮಾಡ್ತಿರೋದಲ್ವಾ, ಅದಕ್ಕೆ ಬಹಳ ಸೂಕ್ಷ್ಮವಾಗಿ ಅಷ್ಟು ಮಕ್ಕಳನ್ನ ರೆಡಿ ಮಾಡಿದ್ದಾರೆ. ನಮಗೆ ಯಾಕೆ ಅಂತಂದರೆ ಮಕ್ಕಳು ರಫ್ ಆಗಿದ್ದಾರೆ. ಅಂದರೆ ಸಿನಿಮಾ ಮೀಡಿಯಾ ಗೊತ್ತಿಲ್ಲ, ಕ್ಲೋಸಪ್ ಗೊತ್ತಿಲ್ಲ, ಲೈಟ್ ತಗೊಳ್ಳೋದು ಗೊತ್ತಿಲ್ಲ, ಎಲ್ಲ ರಾನಲ್ಲಿ ರಸನ ತೆಗೆದಿದ್ದಾರೆ ನಮ್ಮ ಪ್ರಕಾಶ್ ಅವರು. ಸೊ ಇವ್ರ ಜೊತೆಲಿ ಕೆಲಸ ಮಾಡಿದ್ದು ಅದೇ ಇವನು ಸುಂದರ್ ಹೇಳಿದ್ರಲ್ಲ, ಏನು ಗೊತ್ತಿಲ್ಲ ಅಂತ ಅನ್ಕೋಬೇಕು ನಾವು, ಆಗಲೇ ಇದೆಲ್ಲ ಸೂಕ್ಷ್ಮತೆ ಗೊತ್ತಾಗೋದು ಅಂತ. ಅದು ಸತ್ಯವಾದ ಮಾತು. ನನಗೆ ಇನ್ನೊಂದು ತುಂಬ ಖುಷಿ ಕೊಟ್ಟಂಥ ವಿಚಾರ ಏನಂದರೆ, ಈ ಪ್ರಕಾಶ್ ಸರ್ ದಯವಿಟ್ಟು ನಾಡಿದ್ದು ಒಂದು ಪ್ರೊಜೆಕ್ಷನ್ ಇಟ್ಕೊಂಡಿದ್ವಿ, ತಾವು ಬಂದರೆ ಅಲ್ರಿ ನಾವೇ ಆ್ಯಕ್ಟ್ ಮಾಡಿರೋದು, ನೀವೇನು ಮದುವೆ ಮನೆಗೆ ಕರಿತಾ ಇದ್ದೀರಾ, ಬರ್ತ್ಡೇ ಪಾರ್ಟಿಗೆ ಕರಿತಾ ಇದ್ದೀರಾ, ನಾವು ಮಾಡಿರೋ ಸಿನಿಮಾನ ನೋಡಿ ಬನ್ನಿ ಪಾಪ. ಇವತ್ತು ನಿರ್ಮಾಪಕ ಆ ಲೆವೆಲಲ್ಲಿ ಕೇಳ್ತಾರೆ ಅಂದರೆ ನನಗನ್ನಿಸ್ತು ಸರ್, ನೀವು ಕಂಡೀಷನ್ ಆಗಿ ಕೇಳಿ ಸರ್, ನೀವು ಆ್ಯಕ್ಟ್ ಮಾಡಿದ್ದೀರಾ, ನಿಮ್ಮ ಸಿನಿಮಾ ಪ್ರಮೋಷನ್ಗೆ ನೀವು ಬರಬೇಕು ಅಂತ ಹೇಳಬೇಕು. ಹಾಗಾಗಿ ನಾನು ಇನ್ನೊಂದು ಹೇಳಿದೆ, ಹೆಡ್ ಟು ಪ್ರಮೋಟ್ ದಿಸ್ ಸಿನಿಮಾ ಅಂತ. ಖಂಡಿತವಾಗೂ ನಾನು ಇವರಿಗೆ ನಮ್ಮ ವಾಣಿಜ್ಯ ಮಂಡಳಿಯಿಂದ ಏನೇನು ಸಹಕಾರ ಬೇಕು, ಸರ್ಕಾರದಿಂದ ನಿಮ್ಗೆ ಏನೇನು ಸಹಾಯ ಬೇಕು ಎಲ್ಲವನ್ನು ನಿಂತು ಮಾಡಿಕೊಡೋಕ್ಕೆ ನಾನು ಸದಾ ಸಿದ್ಧನಾಗಿದ್ದೀನಿ. ಯಾಕೆಂದರೆ ಇವತ್ತು ನಂಬಿಕೆ, ಒಂದು ಟ್ರಸ್ಟ್ ಅನ್ನೋದು ಬೇಕು ಇಂಡಸ್ಟ್ರಿನಲ್ಲಿ. ಯಾಕೆಂದರೆ ಅನೇಕ ಜನ ನಿರ್ಮಾಪಕರು ಈಗ ಈ 3 ತಿಂಗಳು 4 ತಿಂಗಳಲ್ಲಿ 60-70 ಸಿನಿಮಾಗಳು ಬಂದಿದೆ, ಹೆಚ್ಚು ಕಡಿಮೆ ಒಂದು 250 ಕೋಟಿ ಲಾಸ್ ಆಗಿದೆ. ಮತ್ತು ಒಂದೊಂದು ಸಿನಿಮಾ ಬರುತ್ತಂದರೆ ಪ್ರಸವ ವೇದನೆ, ಮಾನುಷ್ಯ ನೋಡುವಾಗಲೂ ಇನ್ನೇನಾಗತ್ತೆ ಅನ್ನೋ ಥರದಲ್ಲಿದೆ. ಈ ಫ್ರೀ ಪ್ರೊಜೆಕ್ಷನಲ್ಲೆಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ, ಯಾಕೆಂದರೆ ಅಲ್ಲೇನು ತಪ್ಪು ಹೇಳೋಕ್ಕಾಗಲ್ಲ. ಆದರೆ ಕಾಸು ಕೊಟ್ಟು ಬರ್ತಾನಲ್ಲ ಅವ್ನು ಹೇಳ್ತಾನೆ, ಧೈರ್ಯವಾಗಿ ಹೇಳ್ತಾನೆ. ಹಾಗಾಗಿ ಆ ಹಕ್ಕನ್ನು ಕಾಪಾಡೋದಕ್ಕೆ ನಾವು ರೆಡಿ ಇದ್ದೀವಿ ಸರ್. ನೀವು ಅಲ್ಲಿ ಗಲಾಟೆ ಮಾಡಿದ್ರಿ ಸೆಟ್ಟಲ್ಲಿ, ನಾವು ಸರ್ಕಾರದ ಜೊತೆ ಗಲಾಟೆ ಮಾಡ್ತೀವಿ, ಚೇಂಬರ್ನಲ್ಲಿ ನಿಂತು ಮಾಡಿಕೊಡ್ತೀವಿ. ಖಂಡಿತವಾಗ್ಲೂ ಇದು ಇಲ್ಲ, ನಮಗೆ ಒಂದು ಹೊಸ ಅನುಭವ ಕೊಟ್ಟಿದೆ. ನಿಜತೆ ಹೇಳಬೇಕು ಅಂತಂದರೆ, ನಾನು ರಮೇಶ್ ಭಟ್ ಸುಮಾರು 54 ವರ್ಷದಿಂದ ಈ ರಂಗದಲ್ಲಿದ್ದೀವಿ. ಹಲವಾರು ಏಳು ಬೀಳುಗಳನ್ನ ನೋಡಿದ್ದೀವಿ, ಬಹಳಷ್ಟು ಕೆಲಸಗಳನ್ನ ಮಾಡಿದ್ದೀವಿ. ಈ ಒಂದು ಸಿನಿಮಾ ನೋಡಿದಾಗ ನನಗೆ ಒಂದು ರೀತಿ ಒಂದು ರೋಮಾಂಚನ ಆಗೋಯ್ತು. ಹೀಗೂ ಸಿನಿಮಾ ಮಾಡ್ತಾರಾ, ಈ ರೀತಿ ಎಲ್ಲ ಸಿನಿಮಾಗಳು ಬರುತ್ತಾ ಅನ್ನೋದು. ಅದಕ್ಕೋಸ್ಕರ ಹೇಳಿದ್ದು, ಯಾಕಂದರೆ ಇದರಲ್ಲಿ ಭೂಮಿಗೆ ಬೆಲೆ ತುಂಬ ಇದೆ. ನಾವು ಹೇಳ್ತೀವಿ ಮದರ್ ಲ್ಯಾಂಡ್ ಅಂತೀವಿ, ಮದರ್ ಟಂಗ್ ಅಂತೀವಿ, ಅಥವಾ ಮದರ್ ಬೋರ್ಡ್ ಅಂತೀವಿ. ಅಂದರೆ ಈ ಮದರ್ ಅನ್ನೋದು ಇದೆಯಲ್ಲ, ಅದು ತುಂಬ ಬಹಳ, ಅದಕ್ಕೆ ಭೂದಾನ ದಾನ ಎಷ್ಟು ಹೌದು, ಎಲ್ಲದಕ್ಕೂ ಮದರ್. ನನಗೆ ನಮ್ಮ ಭೂಮಿಗೆ ಎಷ್ಟು ಬೆಲೆ ಇದೆ, ಕರ್ನಾಟಕದ ಬೆಲೆ ಎಷ್ಟು ಅನ್ನೋದು ಗೊತ್ತಾಗಬೇಕು ಅಂದರೆ ನಮ್ಮ ಪರಿಸರವನ್ನು ಉಳಿಸ್ಕೋಬೇಕು. ನಮ್ಮ ಒಂದು ಏನು ಇವತ್ತು ಭಾವನೆ ಇದೆ, ಈ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಾ ಎಲ್ಲ ಕಡೆಯೂ ಮರಗಳನ್ನ ನೆಡ್ತಾ ಇದ್ದಾರೆ. ನಾವು ಏನಾದರೂ ಮಾಡಬೇಕಾದ್ರೆ ಇರೋ ಮರಗಳನ್ನೆಲ್ಲ ಕಡಿತಾ ಇದ್ದೀವಿ. ಯಾವುದೋ ಒಂದು ಮೊನ್ನೆ ಬಂದು ಮಳೆ ಬಂದಾಗ ಸುಮಾರು ಮರಗಳು ಬಿದ್ದೋಯ್ತು. ಅದಕ್ಕೆ 1 ಲಕ್ಷ ಸಸಿನ ಹಾಕಿ ಮತ್ತೆ ಮರನ ಬೆಳೆಸ್ತೀವಿ ಅಂತ ಸರ್ಕಾರ ಹೇಳಿದೆ. ನಾವು ಸರ್ಕಾರ ಹೇಳೋಕ್ಕೆ ಮುಂಚೆ ಇವರು ಆಲ್ರೆಡಿ ಸಿನಿಮಾ ಮಾಡಿ ತೋರಿಸ್ಬಿಟ್ಟಿದ್ದಾರೆ, ಹೀಗೆ ಉಳಿಸ್ಕೊಳ್ಳಿ, ಇಲ್ಲಾಂದರೆ 2046 ಬರೀ ಕರಡಿ ನೋಡ್ತಾ ಕೂತಿರ್ತೀರಾ, ಗ್ಲಾಸ್ಗಳು ನೋಡ್ತಾ ಕೂತಿರ್ತೀರಾ.
ನಿಮಗೆ ಹಕ್ಕಿ ಪಿಕ್ಕಿಲ್ಲ ಯಾವುದು ಇರಲ್ಲ, ನೀವೇ ಬಿಡಬೇಕಷ್ಟೇ. ಇವಾಗ ಹೆಂಗೆ ಡ್ರೋನ್ ಬಿಡ್ತಾರೋ ಆ ಥರ ಹಕ್ಕಿನ ಹಾರಕ್ಕೆ ಬಿಡಬೇಕಷ್ಟೇ. ಆ ಥರದ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದನ್ನು ನಾವು ಉಳಿಸ್ಕೋಬೇಕು ಅಂತ ನಾನು ಹೇಳ್ತೀನಿ. ಅಂತದ್ದು ಮಕ್ಕಳ ಜೊತೆನಲ್ಲಿ ಸಿನಿಮಾದ ಬಗ್ಗೆ ಇದ್ರೆ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನು ಕೊಟ್ಟಿದ್ದಾರೆ. ಏನಾದರೂ ಕೇಳ್ಬೋದು ಅಂದರೆ ನಾನು 2008 ಸೈಕೋ ನೀವು ನೋಡಿದ್ರೆ 2026 ನಾನು ಹೇಗಿದ್ದೀನಿ ಅಂತ ನೋಡಿದ್ರೆ 46 ಹೇಗಿರ್ತೀನಿ ಅಂತ ನೀವೇ ಹೇಳ್ಬಿಡಿ. ನಾವು ನೋಡಿದೀವಿ. ನೋಡಿಲ್ವಾ? ಇವತ್ತು ಲಿಂಕ್ ಕಳಿಸ್ತೀನಿ. ನಾನು ನೋಡಿದ್ದೀನಿ ಅನಿತಾ, ನಾವು ನೋಡಿದೀವಿ ಅಂತಂದೆ. ನೀವೇ ಹೇಳಿ ಹಂಗಾದ್ರೆ ಹೇಗಿರ್ಬೋದು. ನೀನು ಕೇಳಲಿಲ್ವಲ್ಲಪ್ಪ. ಈಗ ಹೇಳಿ. ನಾನು ಕೇಳಲಿಲ್ವಲ್ಲ. ಅಯ್ಯೋ ಮೋಕ್ಷ, ನಾನ್ ಕೇಳ್ತಿದ್ದೀನಿ ಹೇಳಿ. ಬರೀ ಜಗಳ ಮಾಡೋದು ಒಂದೇ ಮಾಡು. ನಾನು ಈ ಟೀಮಲ್ಲಿ ಅಂದ್ರೆ ಪ್ರಕಾಶ್ ಸರ್ ಜೊತೆನಲ್ಲಿ, ರಿಷಿ ಜೊತೆನಲ್ಲಿ ನಾನು ಟ್ರಾವೆಲ್ ಆಗಿದ್ದೀನಿ ಸ್ಟಾರ್ಟಿಂಗ್ ಇಂದಾನು. ನಂಗೆ ಕತೆ ಏನು ಅಂತಾನೆ ಗೊತ್ತಿರ್ಲಿಲ್ಲ ನಿಜ ಹೇಳ್ಬೇಕು ಅಂದ್ರೆ. ಇವರಿಬ್ರು ಬಂದಾಗ ನೋಡ್ಕೊಳಕ್ ಒಬ್ರು ಬೇಕಾಗಿತ್ತು. ಅಂದ್ರೆ ಅವು ಸೀನಿಯರ್ ಆರ್ಟಿಸ್ಟು ಭಯ ಬೀಳ್ತಾ ಇದ್ರು, ಯಾರಾದ್ರೂ ಒಬ್ರು ಜೊತೆನಲ್ಲಿ ಇಲ್ಲ ಅಂತಂದ್ರೆ ನಮ್ಗೆ ಹೆಂಗ್ ಮ್ಯಾನೇಜ್ ಮಾಡೋದು ಅನ್ನೋಂಥದ್ದು ಒಂದಿತ್ತು ತಲೆನಲ್ಲಿ. ಸೊ ಆಮೇಲೆ ಬರ್ಲಿಲ್ಲ, ಬಟ್ ಇತ್ತು ಬಂದಾಗ ಒಂಚೂರು ನಮ್ಮ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗದೆ ಒದ್ದಾಡ್ತಾ ಇದ್ರು, ಅಷ್ಟು ಮಾತ್ರ ಗೊತ್ತು ನಮಗೆ. ಪ್ರಶ್ನೆನೇ ಮುಖ್ಯ ಆಕ್ಟಿಂಗ್ಗಿಂತ. ಸೊ ಅದಕ್ಕೆ ಯಾವ ಥರ ಉತ್ತರ ಕೊಡೋದು ಅನ್ನೋದು ನಮ್ಮ ಋಷಿಕೇಶ್ ಕನ್ವಿನ್ಸ್ ಮಾಡ್ಬಿಡು. ಇದು ಹಿಂಗೆ ಸರ್, ಇದು ಹಿಂಗೆ ಸರ್, ಇದು ಹಿಂಗೆ ಸರ್, ಇದು ಹೆಂಗ್ರಿ, ಯಾವ್ದ್ರಿ ಇದು, ಅಲ್ಲಿ ಹೆಂಗಪ್ಪ ನಂಗೆ ಅರ್ಥ ಆಗಿಲ್ಲ ಅಂತಂದ್ರೆ ಅಲ್ಲಿ ತಕ್ಷಣ ಇವರಿರು ಋಷಿಕೇಶ್ ಅದಕ್ಕೊಂದು ಜಸ್ಟಿಫಿಕೇಶನ್ ಕೊಟ್ಟು ನನ್ನ ಪ್ರಶ್ನೆಗೆ ಏನು ಉತ್ತರ ಕೊಡ್ಬೋದು, ಅದನ್ನು ಹೆಂಗೆ ಮ್ಯಾನೇಜ್ ಮಾಡ್ಬೋದು, ಅದೆಲ್ಲ ಇವರಿಗೆ ಚೆನ್ನಾಗಿ ಗೊತ್ತು. ಅವರು ಬರೀ DOP ಅಲ್ಲ, ಆಲಿನ್ ಆಲು ಜೊತೆಗೆ ಚಾಕಚಕ್ಯತೆ ಇದೆ. ಆಮೇಲೆ ನಾನು ಇವತ್ತು ಸಿನಿಮಾ ನೋಡಿದೆ, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ. ಯಾಕೆಂದರೆ DOPಗಳು ಡೈರೆಕ್ಟ್ ಹೇಳ್ತಾರೆ, ಇಲ್ಲಿಡಪ್ಪ 50 ಲೇನ್ ಸಾಕು, ಇಲ್ಲಿಡೆಯ ಟ್ರಾಲಿ ಬಾ, ಅಷ್ಟೇ ಹೇಳ್ತಾರೆ, ಅಷ್ಟನ್ನು ಮಾತ್ರ ಮಾಡ್ತಾರೆ. ಈತ ಹಾಕಲ್ಲ, ಪ್ರತಿಯೊಂದಕ್ಕೂ ಲಾಜಿಕ್ ಹುಡುಕ್ತಾರೆ. ಆ ಲಾಜಿಕ್ಕಿಗೆ ಏನು ಪಾಯಿಂಟ್ ಕೊಡ್ಬೋದು ಅನ್ನೋದನ್ನು ಹೇಳ್ತಾರೆ, ಅದನ್ನು ಮಾಡಿಸಿರ್ತಾರೆ. ಆ ರೀತಿಯಲ್ಲಿ ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. ತುಂಬ ತುಂಬ ಅಂದರೆ ರಿಯಲ್ ಕ್ಯಾಪ್ಟನ್ ಅವನೇ, ಋಷಿಕೇಶೇ ಕ್ಯಾಪ್ಟನ್. ಯಾಕೆಂದರೆ ನಮಗೆ ಅನುಮಾನಗಳು ಜಾಸ್ತಿ. ಯಾಕೆಂದರೆ ನಾವು ಬುದ್ಧಿವಂತರು ಅಂತ ತೋರಿಸ್ಕೊಳ್ಳೋ ಚಟ ನಮಗೆ ಮುಂಚೆಯಿಂದ ಇದೆಯಲ್ಲ, ಅದಕ್ಕೆ ಏನೋ ಕೇಳೋದು, ಅದಕ್ಕೆ ಸರಿಯಾದ ಉತ್ತರ, ಅದನ್ನು ಮ್ಯಾನೇಜಬಲ್ ಆದ ಉತ್ತರ, ಅದಕ್ಕೆ ಕರೆಕ್ಟಾಗಿ ಸೆಟ್ಟು, ಅದಕ್ಕೆ ಕರೆಕ್ಟಾಗಿ ಡೈಲಾಗು ಹಿಂಗೆ ಹಾಕೊಂಬಿಡಿ ಸರಿ ಹೋಗುತ್ತೆ ಅಂತ. ಇಲ್ಲಿ ಬರ್ದಿಲ್ವಲ್ಲ, ನಾನು ಹೆಂಗೆ ಹಾಕ್ಕೊಳ್ಳೋದು ಅಂತ ನಾನು ಕೇಳಿದ್ರೆ, ನಿಮ್ಗೆ ಅದೆಲ್ಲ ಬರೆದು ಕೊಟ್ಟು ಎಲ್ಲ ಮಾಡ್ಬೇಕಾ ಸರ್? ಮಾಡಿ ಸರ್. ಹೌದು ಹೌದು ಹೌದು, ಆ ಬುದ್ಧಿವಂತಿಕೆ ಇದೆ. ಆ್ಯಂಡ್ ನೀಟ್, ತುಂಬ ಕೆಲಸ ತುಂಬ ನೀಟಾಗಿ ಮಾಡಿದ್ದಾರೆ. ಯಾವುದನ್ನು ಲಾಜಿಕ್ ತಪ್ಪಿ ಹೋಗಿದೆ ಅಂತ ಹೇಳೋಕ್ಕೆ ಅವಕಾಶನೇ ಇಲ್ಲ. ಅಲ್ಲಲ್ಲ, ತುಂಬ ಒಳ್ಳೆ ವಿಚಾರನ ತಗೊಂಡಿದ್ದಾರೆ, ಆರಿಸ್ಕೊಂಡಿರೋದೇ ಒಳ್ಳೆ ವಿಚಾರ. ಒಳ್ಳೆ ವಿಚಾರ ತಗೊಂಡಾಗ ಮೌಲ್ಯಗಳನ್ನು ಎತ್ತಿ ಹಿಡಿಯೋಕ್ಕೆ ಏನೇನು ಬೇಕೋ ಅದೆಲ್ಲವೂ ಇದೆ. ಒಂದು ಸುಮ್ಮನೆ ಒಂದು ಮಗು ಎಲ್ಲ ಊಟಕ್ಕೆ ಕಾಯ್ತಿರ್ತಾರೆ, ಮಕ್ಕಳನ್ನೆಲ್ಲೋ ಬಚ್ಚಿಡ್ತಾರೆ. ಅಲ್ಲೊಬ್ಬರು ಅಜ್ಜಿ ಅವರು ಒಂದು ಪೇಪರ್ಗೆ ಎಣ್ಣೆ ಹಾಕ್ತಾ ಇರ್ತಾರೆ. ಏನು ಅಜ್ಜಿ ಮಾಡ್ತಾ ಇದ್ದೀಯ ಅಂದರೆ, ಇಲ್ಲಿ ಸೊಳ್ಳೆ ಕಾಟ ಅಲ್ವಾ, ನಿಮಗೆಲ್ಲ ಕಚ್ಚಬಾರ್ದು, ಇದನ್ನ ಇಲ್ಲಿ ಹಾಕ್ಬಿಟ್ರೆ ಸೊಳ್ಳೆ ಎಲ್ಲ ಇದಕ್ಕೆ ಅಂಟ್ಕೊಂಡು ಹೊಟ್ಟೋಗುತ್ತೆ ಅಂತ. ಅಂದರೆ ಈ ಥರ ವಿಷಯ ಈಗಿನ ಜನ್ರೇಷನ್ಗೆ ಗೊತ್ತೇ ಇಲ್ಲ. ಅಂದರೆ ಮನೆ ಮದ್ದು, ಮನೆಯಲ್ಲಿ ನಡೆಯುವಂಥ ವಿಷಯಗಳನ್ನ ಏನೇನು ತಿಳಿಸ್ಬೋದು ಮಕ್ಕಳಿಗೆ, ಆ ಥರ ಪಾಯಿಂಟ್ಸ್ ಎಲ್ಲ ಇಟ್ಟಿದ್ದಾರೆ, ಏನೂ ಕೊರತೆ ಇಲ್ಲ.
ಅದ್ಭುತವಾಗಿದೆ ಮೌಲ್ಯಗಳು. ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಯಾಕೆಂದರೆ 26ರಿಂದ 46ರಲ್ಲಿ ಹೇಗಿರುತ್ತೆ ಈ ಬೆಳವಣಿಗೆ, ಇಂಥ ಮಕ್ಕಳಿದ್ದರೆ ಏನು ಬೆಳವಣಿಗೆ ಆಗಬಹುದು ಅನ್ನೋದನ್ನು ತೋರಿಸಿದ್ದಾರೆ. ಅಂದರೆ ಫ್ಯೂಚರ್ ಕೂಡ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಅದ್ಭುತ. ಹಿರಿಯರ ಮೇಲೆ ಇರಬೇಕಾದಂಥ ಗೌರವ, ಪ್ರೀತಿ ಅದು ಕೂಡ ಅದರಲ್ಲಿ ಅಡಕವಾಗಿದೆ ಅಂತ. ಹೌದು ಹೌದು. ವಿಷಯ ನೋಡಿದಾಗ ಅದು ಬಹಳ ಸೂಕ್ಷ್ಮವಾಗಿ ಒಂದಷ್ಟು ಜನ ಹೇಳ್ತಿದ್ರಿ, ಕಥೆಗಳು ಹೇಳ್ತಿದ್ರಿ. ನೀವು ಮಾತಾಡಿ.